ಇಡೀ ಟ್ರಕ್ ಡ್ರೈವರ್ ಕಮ್ಯುನಿಟಿನೇ ಖುಷಿ ಪಡುವಂತ ಸುದ್ದಿ ಇದೆ. ಅದನ್ನ ತಿಳಿಸೋದಕ್ಕೋಸ್ಕರನೇ ಇವತ್ತು ನಾನು ಬಂದಿರೋದು HPCL ಔಟ್ಲೆಟ್ಗೆ. ಏನಪ್ಪ ವಿಚಾರ ಅಂದ್ರೆ ಟಾಟಾ ಮೋಟಾರ್ಸ್ ಮತ್ತೆ HPCL ಅವರು ಸೇರಿ G9 DEF ನ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಅಕ್ರಾಸ್ 23,000 HP ಔಟ್ಲೆಟ್ ಅಲ್ಲಿ ಈ DEF ಅವೈಲಬಲ್ ಇದೆ. DEF ಅಂದ್ರೆ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್. ಇದರಲ್ಲಿ 32% ಅಷ್ಟು ಯೂರಿಯಾ ಇದ್ರೆ 67% ಅಷ್ಟು ಡಿಸ್ಟಿಲ್ಡ್ ವಾಟರ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ? BS6 ಡೀಸೆಲ್ ವೆಹಿಕಲ್ ಗಳಲ್ಲಿ ಎಕ್ಸಾಸ್ಟ್ ಅಲ್ಲಿ ಈ DEF ನ ಸ್ಪ್ರೇ ಮಾಡೋದ್ರಿಂದ ನೈಟ್ರೋಜನ್ ಆಕ್ಸೈಡ್ ಬ್ರೇಕ್ ಡೌನ್ ಆಗುತ್ತೆ. ನೈಟ್ರೋಜನ್ ಮತ್ತೆ ವಾಟರ್ ವೇಪರ್ ಆಗಿ ಇದನ್ನ ನಮ್ಮ ಪ್ರಕೃತಿಗೆ ಬಿಡೋದ್ರಿಂದ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ನಮ್ಮ ಜೊತೆ ಫ್ಲೀಟ್ ಓನರ್ ಇದ್ದಾರೆ. ಹಾಯ್ ಸರ್. ಹಾಯ್ ಸರ್, ನಮಸ್ತೆ. ನಿಮ್ಮ ಟ್ರಕ್ ಗಳಿಗೆ ಯಾವ DEF ಯೂಸ್ ಮಾಡ್ತೀರಾ ಸರ್? ನಮ್ಮ ಹತ್ರ 20 ಟ್ರಕ್ಸ್ ಇದಾವೆ. 20 ಟ್ರಕ್ಸ್ಗೂ ನಾವು ಟಾಟಾ ಮೋಟರ್ಸ್ ಯೂಸ್ ಮಾಡ್ತಾ ಇದೀವಿ ಸರ್. ಏನಾದ್ರು ಚೇಂಜಸ್ ಇದೆಯಾ? ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಎಫಿಷಿಯನ್ಸಿ ತುಂಬಾ ಚೆನ್ನಾಗಿದೆ. ಇವಾಗ ನಮ್ಮ ಜೊತೆ ಸ್ಟೇಷನ್ ಮ್ಯಾನೇಜರ್ ಇದ್ದಾರೆ. ಹಾಯ್ ಮ್ಯಾಮ್, ನಮಸ್ಕಾರ. ಕೀರ್ತಿ ಅಂತ. Kirti, I am Vidya Gagarin. ಸೊ ಈ DEF ಸ್ಪೆಷಾಲಿಟಿ ಏನು ಮ್ಯಾಮ್? If you use this DEF, air clean ಆಗಿರುತ್ತೆ ಸರ್, ಮತ್ತೆ ಪ್ರಕೃತಿ ಚೆನ್ನಾಗಿರುತ್ತೆ. In the month of March, Tata Motors and HPCL launched this product for the customers. ಸೊ ಕೇಳಿಸ್ಕೊಂಡ್ರಲ್ಲ, ಈ G9 DEF ನ ಯೂಸ್ ಮಾಡೋದ್ರಿಂದ ವೆಹಿಕಲ್ ಲಾಂಜಿವಿಟಿ ಬರುತ್ತೆ, ಪರ್ಫಾರ್ಮೆನ್ಸ್ ಮತ್ತೆ ಎಫಿಷಿಯನ್ಸಿ ಕೂಡ ಚೆನ್ನಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಕೃತಿ ಕೂಡ ಸೂಪರ್ ಆಗಿರುತ್ತೆ. ಸೊ ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತಿರೋರ ಹತ್ರ ಟ್ರಕ್ ಇದ್ರೆ ಈ ರೀಲ್ ಶೇರ್ ಮಾಡಿ. ಟಾಟಾ ಮೋಟಾರ್ಸ್ ಮತ್ತೆ HPCL ಅವರು ಕಂಬೈನ್ ಆಗಿ ಲಾಂಚ್ ಮಾಡಿರುವಂತ ಈ G9 DEF ನ ಯೂಸ್ ಮಾಡೋದಕ್ಕೆ ಹೇಳಿ.